ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ದತ್ತ ಜಯಂತಿ ಉತ್ಸವ ಆರಂಭಗೊಂಡಿದೆ. ದತ್ತ ಜಯಂತಿ ಅಂಗವಾಗಿ ಅನಸೂಯ ದೇವಿ ದರ್ಶನ ಪಡೆಯುವುದಕ್ಕೆ ಸಾವಿರಾರು ಮಹಿಳೆಯರು ಆಗಮಿಸಿದರು. ಪಶ್ಚಿಮ ಘಟ್ಟಗಳ ತಪ್ಪಲಿನ ದತ್ತಪೀಠದ ವಾತಾವರಣಕ್ಕೆ ಮಹಿಳೆಯರು ನಡಗಿದ್ದಾರೆ. ಅಕ್ಕಪಕ್ಕದವರು ಕಾಣದಂತಹ ಮಂಚಿಗೆ ಮಹಿಳೆಯರು ತತ್ತರಿಸಿ ಹೋಗಿದ್ದಾರೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಜನವರಿ 21ರಿಂದ ಮಂಗಳೂರು ಮತ್ತು ಸಿಂಗಾಪುರ ನಡುವೆ ವಾರಕ್ಕೆ 2 ಬಾರಿ ನೇರ ವಿಮಾನ ಸೇವೆ ಆರಂಭಿಸುತ್ತಿದೆ. ಮಂಗಳೂರಿನೊಂದಿಗೆ ವಿಮಾನ ಸಂಪರ್ಕವನ್ನ ಪಡೆಯುವ ಆಗ್ನೇಯ ಏಷ್ಯಾದ ಮೊದಲ ಅಂತಾರಾಷ್ಟ್ರೀಯ ತಾಣವಾಗಿ ಸಿಂಗಾಪುರ ಗುರುತಿಸಿಕೊಳ್ಳಲಿದೆ. ಈವರೆಗೂ ಮಂಗಳೂರಿನಿಂದ ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳು ಮಧ್ಯಪ್ರಾಚ್ಯ ದೇಶಗಳಿಗೆ ಮಾತ್ರ ಕಾರ್ಯ ಸಂಚಾರ ಮಾಡ್ತಾ ಇತ್ತು. ಮಂಗಳವಾರ ಮತ್ತು ಶುಕ್ರವಾರದಂದು ಉಭಯ ನಿಲ್ದಾಣಗಳ ನಡುವೆ ವಿಮಾನಗಳು ಸಂಚಾರ ಮಾಡಲಿದೆ. ಧರ್ಮದಂಗಲ್ನ ಕಾರಣಕ್ಕೆ ಉಡುಪಿಯಲ್ಲಿ ಸದ್ದು ಮಾಡಿದ್ದ ಪ್ರಕರಣದ ಸಂಬಂಧ ಹಿಂದೂ ಮುಖಂಡರಿಗೆ ಜಾಮೀನು ಮಂಜೂರಾಗಿದೆ. ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದ ಲಕ್ಷ ದೀಪೋತ್ಸವದ ಸಂದರ್ಭ ಹಿಂದೂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದಕ್ಕೆ ಮೊದಲು ಪ್ರಾಶಸ್ತ್ಯ ನೀಡಬೇಕು ಅಂತ ಹೇಳಿದ್ರು. ಈ ಕಾರಣಕ್ಕೆ ಹಿಂದೂ ಜಾಗರಣ ವೇದಿಕೆಯ ರಮೇಶ್ ತೆಳ್ಳಾರು ಹಾಗೂ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಮೇಲೆ ಸುಮೋಟೋ ಕೇಸ್ ದಾಖಲಾಗಿತ್ತು. ಇದೀಗ 26 ದಿನಗಳ ನಂತರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಾಮೀನು ಮಂಜೂರುಗೊಳಿಸಿದೆ. ಜನಪ್ರಿಯ ಸಾಧಕರಾದಂಥ ಯಶ್ಪಾಲ್ ಸುವರ್ಣ ಇದ್ದಾರೆ. ಹಾಗೆ ಕಾರ್ಕಳ ಜನಪ್ರಿಯ ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿ ಮೀರಿದ ಅನಧಿಕೃತ ಆಟೋಗಳ ಸಂಚಾರ ನಡೆಸ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿದರು. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾರಂತೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗನ ಹೇರ್ ಕಟಿಂಗ್ ವಿಚಾರವಾಗಿ ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಅಪ್ಪಾಜಿ 3 ಜನ ಕ್ಷೌರಿಕರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಸಲೂನ್ಗೆ ನುಗ್ಗಿ ಏಕಾಏಕಿ 3 ಜನರಿಗೆ ಹಿಗ್ಗಾಮುಗ್ಗಾ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಅಚಾನಕ್ ನೋಡಿ ನಡ್ರಿ ಅಂದ್ರಿ ಅಟೋತ್ಗೆ ನೀವು ಇದ್ದು ಕಂಡಿತು ಅಂದ್ರೆ ಬರ್ತೈತ್ರಿ ಚಾರ್ಜ್. ಇದು ಒಂದು 4 ಎಕರೆ ಹೊಲ ಹೊಡಿ ಮಟ್ಟ ಬರ್ತೈತೆ ಸರ್. ಇದು ಒಂದು ಫುಲ್ ಕೀಡಿ ಭಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಕೀಡಿ ಭಾಳ ಆಗ್ಯಾವ್ರಿ. ಅದ್ರ ಸಂಬಂಧ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಹೊಡಿಬೇಕಂತ ಹೇಳ್ಯಾರ. ಹಿಂಗಾದ್ರೆ ಹೆಂಗ್ರಿ ಸಲ ಕಡಿಗೆ ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಹೋಗ್ಬಿಟ್ಟೆ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ ರೀ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ.
ಮತ್ ಖರ್ಚು ಮಾಡುದಾರಿ. ಈಗ 3ನೇ ಮೈ ರೀ ಎಣ್ಣೆ ಹೊಡಿದ್ರಿ, ಇಷ್ಟ ಮುಗಿದಿಲ್ರಿ ಇದು, ಇನ್ನೂ ಒಂದ್ಸತ ಹೊಡಿಸ್ಕೊತೈತಿ. ಅಂದ್ರೆ ಒಂದ್ ಟೈಮ್ ಹೆಚ್ಚಿಗೆ ಹೊಡಿದಕತ್ರಿ ಈ ಸತಿ ರೀ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ. ಮಲೆನಾಡು ಶಿವಮೊಗ್ಗದಲ್ಲಿ ನಕಲಿ ಜೇನುತುಪ್ಪ ಜಾಲ ಹೆಚ್ಚಾಗ್ಬಿಟ್ಟಿದೆ. ಅನ್ಯ ರಾಜ್ಯದ ಜಾಲ ನಕಲಿ ಜೇನುತುಪ್ಪ ನೀಡಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಛತ್ತೀಸ್ಗಢ, ಬಿಹಾರ ಯುವಕರು 400ರಿಂದ 800ರವರೆಗೆ 1 ಕೆಜಿ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದಾರೆ. ಅನ್ಯ ರಾಜ್ಯದ ತಂಡ ಕಲಬೆರಕೆ ಜೇನುತುಪ್ಪ ಮಾರಾಟ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದು, ಆಹಾರ ಇಲಾಖೆ ಸಿಕ್ಕಲ್ಲಿ ಜೇನುತುಪ್ಪ ಖರೀದಿಸದಂತೆ ಸೂಚನೆ ನೀಡಿದೆ. ನಾ ಕೇಳಿದ್ರೆ 250 300 ರೂಪಾಯಿ ಸ್ವಲ್ಪ ಏನ್ ಮಾಡ್ತಾ ಇದೀರಿ ಅಂತ ಕೇಳನಲ್ಲ, ಅದಕ್ಕೆ ಯಾವಾಗ ಇಸ್ಕೊಂಡು ಹೋಗಿದ್ರು? 600 ರೂಪಾಯಿ ಕೊಟ್ರ 1 ಕೆಜಿಗೆ. ए भाई अच्छा मिक्स करता है ऐसा। ओरिजिनल नहीं है ना, डालो। अरे भैया ये नहीं इसे डालना, देखो निकाल देते हैं इसको। ए भाई ಮಂಗಳೂರಿನ ಬೀದಿ ಬದಿ ವ್ಯಾಪಾರಿ ವಲಯ ಕುಡುಕರ ಅಡ್ಡಿಯಾಗ್ತಾ ಇದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಲಯ ನಿರ್ಮಾಣ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಲಾಗಿತ್ತು. ಬೀದಿ ಬದಿ ವ್ಯಾಪಾರಿ ವಲಯ ವ್ಯಾಪಾರಕ್ಕೆ ಬಿಟ್ಟು ಕೊಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಶೀಘ್ರವಾಗಿ ಸಮಸ್ಯೆ ಸರಿಪಡಿಸಿ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಬೇಕು ವ್ಯಾಪಾರಕ್ಕೆ ಅಂತ ಆಗ್ರಹಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೆಯಿತು. ಕೋಲ್ಕತ್ತಾದಲ್ಲಿ ಹಿಂದೂ ಸಂಘಟನೆಗಳು ಮೆರವಣಿಗೆ ರ್ಯಾಲಿ ನಡೆಸಿದ್ರು. ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. हिंदू हिंदू भाई भाई टीवी चैनल चोख खुललेই দেখতে পাবেন চোখের সামনে। আরে তাই তো জানাই মোহাম্মদ ইউনূস সরকারকে ধিক ধিক ধিক্কার, তাই তো জানাই মোহাম্মদ ইউনূস সরকারকে ধিক। হিন্দু এক হও, আরে হিন্দু হিন্দু ভাই ভাই, আরে হিন্দু হিন্দু ভাই ভাই, সমস্ত হিন্দু এক হও। अरे बांग्लादेशी सनातनी माँ बोने इज्जतर जोर से बोलो। ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಕ್ಕೆ ನಗರದ ಮೂಲೆ ಮೂಲೆಗಳನ್ನ ಅದ್ಧೂರಿಯಾಗಿ ಸಿಂಗಾರಗೊಳಿಸಲಾಗ್ತಾ ಇದೆ. ಇಂದೋರ್ನ ಖ್ಯಾತ ರಂಗೋಲಿ ಕಲಾವಿದೆ ಶಿಖಾ ಶರ್ಮಾ ನೇತೃತ್ವದಲ್ಲಿ 55,000 ಅಡಿಯ ಮಹಾ ರಂಗೋಲಿಯನ್ನ ಸತತ 3 ದಿನಗಳ